designates an ancient royal dynasty of ಕರ್ನಾಟಕ. ಕರ್ನಾಟಕದ ಬಹುಮುಖ್ಯ ಮನೆತನಗಳಲ್ಲಿ ಅಥವಾ ಪ್ರಮುಖ ಮನೆತನಗಳಲ್ಲಿ ಕದಂಬ ಮನೆತನ ಒಂದು. ರೂಲ್ಡ್ ಫ್ರಮ್ ಬನವಾಸಿ ಇನ್ ಪ್ರೆಸೆಂಟ್ ಡೇ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಿದಂಥವರು ಈ ಕದಂಬರು. ಈ ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. The Kadambas emerged as the first indigenous dynasty to use Kannada, the language of the soil, at an administrative level. ಕನ್ನಡವನ್ನು ಒಂದು ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡಂಥ ಮೊದಲ ಸ್ವದೇಶಿ ಆಡಳಿತವನ್ನು ಕೊಟ್ಟಂಥ ಮನೆತನ ಹಾಗೂ ಕರ್ನಾಟಕದ ಚರಿತ್ರೆಯಲ್ಲೇನೆ ಬಹುಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸಿದಂಥ ಹಾಗೂ ಕನ್ನಡ ಒಂದು ಪ್ರಾದೇಶಿಕ ಭಾಷೆಯಾಗಿ ಏಳಿಗೆಯನ್ನು ಹೊಂದಲಿಕ್ಕೆ ಮುನ್ನುಡಿಯನ್ನು ಬರೆದಂಥ ಮನೆತನ ಈ ಕದಂಬ ಮನೆತನ. Important rulers of this dynasty: ಮಯೂರವರ್ಮ, ಕಂಗವರ್ಮ, ಭಗೀರಥವರ್ಮ, ಕಾಕುತ್ಸವರ್ಮ, ಮೃಗೇಶವರ್ಮ ಎಟ್ಸೆಟ್ರಾ. ಈ ಮನೆತನದ ಪ್ರಮುಖ ದೊರೆಗಳೆಂದರೆ ಮಯೂರವರ್ಮ, ಕಂಗವರ್ಮ, ಭಗೀರಥವರ್ಮ, ಕಾಕುತ್ಸವರ್ಮ, ಮೃಗೇಶವರ್ಮ ಇತ್ಯಾದಿ. ಮಯೂರವರ್ಮ ಫೌಂಡೆಡ್ ದ ಡೈನಾಸ್ಟಿ ಇನ್ 345. ಮಯೂರವರ್ಮ ಈ ಮನೆತನವನ್ನು 345ರಲ್ಲಿ ಸ್ಥಾಪಿಸಿದ. ಈ ಮನೆತನದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಇರುವಂಥ ಆಧಾರಗಳು ದ ತಾಲಗುಂದ, ಗುಡ್ನಾಪುರ್, ಚಂದ್ರವಳ್ಳಿ, ಹಲಸಿ ಅಂಡ್ ಹಲ್ಮಿಡಿ ಇನ್ಸ್ಕ್ರಿಪ್ಷನ್ಸ್. ಇನ್ಸ್ಕ್ರಿಪ್ಷನ್ಸ್ ಆಫ್ ದ ಕದಂಬಾಸ್ ಇನ್ ಕನ್ನಡ ಅಂಡ್ ಸಾಂಸ್ಕ್ರಿಟ್. ಈ ಕದಂಬರ ಶಾಸನಗಳು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಇವೆ. Ascribed to the main dynasty and branch kingdom have been published by historians. 21 Kannada and 2 Sanskrit inscriptions have been deciphered and published by George M. Morris. ಈ ಒಂದು ಮನೆತನವನ್ನು ಕುರಿತು 21 ಕನ್ನಡ ಮತ್ತು 2 ಸಂಸ್ಕೃತ ಶಾಸನಗಳನ್ನು ಜಾರ್ಜ್ ಎಂ ಮೋರೆಸ್ ಅವರು ಪ್ರಕಟಗೊಳಿಸಿದ್ದಾರೆ. Kadambas had been the first rulers to use Kannada as an additional official administrative language, as evidenced by the Halmidi inscription minted coin with Nagari and Kannada. ಕದಂಬರು ಕನ್ನಡವನ್ನು ಮೊದಲನೇ ಬಾರಿಗೆ ಈ ಒಂದು ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡಿದ್ದಕ್ಕೆ ಆಧಾರವಾಗಿ ಇರುವಂಥದ್ದು ಅವರ ಹಲ್ಮಿಡಿ ಶಾಸನ. ಹಾಗೆ ಅವರು ಈ ನಾಣ್ಯಗಳನ್ನು ಅಚ್ಚು ಹಾಕಿಸಿರುವಂಥದ್ದು ಇವು ಕನ್ನಡ ಮತ್ತು ನಾಗರಿ ಎರಡೂ ಭಾಷೆಗಳಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಇನ್ನು ಇವರ ಆಡಳಿತ ಶಾತವಾಹನರ ಆಡಳಿತ ವ್ಯವಸ್ಥೆಯಲ್ಲಿ ಕೆಲವೊಂದಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡು ಅದೇ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ದಿ ಕದಂಬ ಕಿಂಗ್ಸ್ ಕಾಲ್ಡ್ ದೆಮ್ಸೆಲ್ವ್ಸ್ ಲೈಕ್ ದ ಶಾತವಾಹನ ಕಿಂಗ್ಸ್. ಧರ್ಮ ಮಹಾರಾಜಾಸ್ ಅಂತ ಹೇಳಿ ರಾಜನನ್ನು ಕರೀತಾ ಇದ್ರು. ಧರ್ಮ ಮಹಾರಾಜಾಸ್. ದ ಕದಂಬಸ್ ಕಿಂಗ್ಸ್ ಕಾಲ್ಡ್ ದೆಮ್ಸೆಲ್ವ್ಸ್ ಲೈಕ್ ದ ಶಾತವಾಹನ ಕಿಂಗ್ಸ್. ಕಿಂಗ್ ವಾಸ್ ದ ಹೈಯೆಸ್ಟ್ ಅಫಿಷಿಯಲ್ ಆಫ್ ದ ಗವರ್ನಮೆಂಟ್ and kingship was hereditary. ರಾಜ ಈ ಆಡಳಿತ ವ್ಯವಸ್ಥೆಯ ಕೇಂದ್ರಬಿಂದು ಮತ್ತು ಅತ್ಯುನ್ನತ ಅಧಿಕಾರವನ್ನು ಹೊಂದಿದಂಥವನು. ಇಂಥ ರಾಜನ ಅಧಿಕಾರ ಅನುವಂಶಿಕವಾಗಿತ್ತು. ದ ಕಿಂಗ್ ವಾಸ್ ದ ಹೆಡ್ ಆಫ್ ದ ಗವರ್ನಮೆಂಟ್ ಆಸ್ ವೆಲ್ ಆಸ್ ದ ಪ್ರೊಟೆಕ್ಟರ್ ಆಫ್ ಹಿಸ್ ಪೀಪಲ್. ರಾಜ ಈ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥ ಜೊತೆಗೆ ಅಲ್ಲಿನ ಜನರ
ಈ ಒಂದು ರಕ್ಷಣೆ ಮತ್ತು ಅಭಿವೃದ್ಧಿಯ ಹೊಣೆಗಾರಿಕೆಗಳನ್ನು ಹೊಂದಿದ್ದ. ಕಿಂಗ್ ಕ್ಯಾರಿಡ್ ಅಡ್ಮಿನಿಸ್ಟ್ರೇಷನ್ ಇನ್ ಅಕಾರ್ಡೆನ್ಸ್ ವಿತ್ ದ ಡೈರೆಕ್ಟಿವ್ಸ್ ಆಫ್ ದ ಧರ್ಮಶಾಸ್ತ್ರಾಸ್ ಆ್ಯಂಡ್ ದ ಸೋಷಿಯಲ್ ಕಸ್ಟಮ್ಸ್. ರಾಜನ ಆಡಳಿತ ಅನ್ನುವಂಥದ್ದು ಈ ಒಂದು ಧರ್ಮಶಾಸ್ತ್ರಗಳು ಮತ್ತು ಸಾಮಾಜಿಕ ಕಟ್ಟಳೆಗಳು, ರೂಢಿ ಸಂಪ್ರದಾಯಗಳಿಂದ ನಿರ್ದೇಶಿಸಲ್ಪಟ್ಟಿತ್ತು. ಆಫ್ಟರ್ ದ ಕಿಂಗ್ Helderson came to power. The king himself led him armies in the battlefield and was commander-in-chief of his forces. ರಾಜನ ನಂತರದ ಉತ್ತರಾಧಿಕಾರಿಯಾಗಿ ಅವನ ಹಿರಿಯ ಮಗ ಅಧಿಕಾರಕ್ಕೆ ಬರುವಂಥ ನಿಯಮಗಳು ಇತ್ತು. ದ ಕಿಂಗ್ ಹಿಮ್ಸೆಲ್ಫ್, ರಾಜ ಸ್ವತಃ ತಾನೇ ಯುದ್ಧದ ಮುಂದಾಳತ್ವಗಳನ್ನು ವಹಿಸಿ ಹೋರಾಟಗಳಲ್ಲಿ ಪಾಲ್ಗೊಳ್ತಾ ಇದ್ದ, ರಣರಂಗದಲ್ಲಿ ಭಾಗಿಯಾಗ್ತಾ ಇದ್ದ. ಹಾಗೇನೆ ಇವನಲ್ಲಿ ಈ ಒಂದು ಸೇನಾಡಳಿತವನ್ನು ನೋಡ್ಕೊಳ್ಳುವಂಥ ಅಧಿಕಾರಿಗಳು ಕೂಡ ಇದ್ರು. battlefield and was commander-in-chief of his forces. They called state as ಬನವಾಸಿ. ಇವರು ರಾಜ್ಯವನ್ನ ಬನವಾಸಿ ಅಂತ ಬನವಾಸಿ 12,000. They called state as ಬನವಾಸಿ 12,000. ಇವರು ತಮ್ಮ ರಾಜ್ಯವನ್ನ ಆಡಳಿತದ ದೃಷ್ಟಿಯಿಂದ ಬನವಾಸಿ 12,000 ಅಂತ ಹೇಳಿ ಕರಿತಾ ಇದ್ರು. ಕದಂಬ ಸ್ಟೇಟ್ ಇನ್ಕ್ಲೂಡ್ ಟುಡೇಸ್ ಶಿವಮೊಗ್ಗ, ಧಾರವಾಡ, ಸೌತ್ ಅಂಡ್ ನಾರ್ತ್ ಕನ್ನಡ ಡಿಸ್ಟ್ರಿಕ್ಟ್ಸ್. ಕದಂಬ ರಾಜ್ಯದ ವ್ಯಾಪ್ತಿ ಇಂದಿನ ಶಿವಮೊಗ್ಗ, ಧಾರವಾಡ, ಹಾಗೇನೆ ಉತ್ತರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡಿತ್ತು. ದೇರ್ ವಾಸ್ ಆಲ್ಸೋ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ ಟು ಐಡ್ ಅಂಡ್ ಅಡ್ವೈಸ್ ಹಿಮ್ ಫಾರ್ ಕ್ಯಾರಿಯಿಂಗ್ ಔಟ್ ದ ಅಡ್ಮಿನಿಸ್ಟ್ರೇಷನ್. ಅವನ ಕೇಂದ್ರಾಡಳಿತ ವ್ಯವಸ್ಥೆಯಲ್ಲಿ ಮಂತ್ರಿ ಪರಿಷತ್ತು ಕೂಡ ಅಸ್ತಿತ್ವದಲ್ಲಿ ಇದ್ದು, ಈ ಮಂತ್ರಿ ಪರಿಷತ್ತಿನ ಸಹಾಯ ಮತ್ತು ಸಹಕಾರಗಳನ್ನು ಪಡ್ಕೊಂಡು ರಾಜ ವ್ಯವಸ್ಥಿತವಾಗಿ ಆಡಳಿತವನ್ನು ನಿರ್ವಹಿಸ್ತಾ ಇದ್ದ. For the sake of state, they had divided the state administrative power into 5 groups. ಆಡಳಿತದ ಅನುಕೂಲಕ್ಕಾಗಿ ಈ ಅಧಿಕಾರವನ್ನು 5 ವಿಭಾಗಗಳಾಗಿ ವಿಭಜನೆ ಮಾಡಲಾಗಿತ್ತು, ವಿಂಗಡಿಸಲಾಗಿತ್ತು. ಡಿಸ್ಟ್ರಿಬ್ಯೂಟ್ ದ ಪವರ್ ಅಮಾಂಗ್ ದ ಮಿನಿಸ್ಟರ್ಸ್ ಆಫ್ ಕ್ಯಾಬಿನೆಟ್. ಈ ಅಧಿಕಾರವನ್ನು 5 ಮಂತ್ರಿಗಳಲ್ಲಿ, ಮಂತ್ರಿ ಪರಿಷತ್ತಿನ 5 ಮಂತ್ರಿಗಳಲ್ಲಿ ಹಂಚಿಕೆ ಮಾಡಲಾಗಿತ್ತು. ಕಿಂಗ್ ಅಪಾಯಿಂಟ್ ದ ಮಿನಿಸ್ಟರ್ಸ್ ಡಿಪೆಂಡ್ಸ್ ಆನ್ ದೇರ್ ಲಾಯಲ್ಟಿ, ಎಬಿಲಿಟಿ, ಎಫಿಷಿಯನ್ಸಿ ಆ್ಯಂಡ್ ಪೊಲಿಟಿಕಲ್ ನಾಲೆಡ್ಜ್. ಇಂಥ ಮಂತ್ರಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವರ ಅರ್ಹತೆ, ದಕ್ಷತೆ ಮತ್ತು ಅವರ ಉನ್ನತ ಗುಣಗಳನ್ನು ಆಧರಿಸಿ, ಅವರ ರಾಜಕೀಯ ಸಾಮರ್ಥ್ಯವನ್ನು, ಜ್ಞಾನವನ್ನು ಆಧರಿಸಿ ಅವರನ್ನು ಆಯ್ಕೆ ಮಾಡಲಾಗ್ತಾ ಇತ್ತು. ದ ಇನ್ಸ್ಕ್ರಿಪ್ಷನ್ ಆಫ್ ಮಾಂದ್ರತವರ್ಮ mention the administration and appointment of the ministers and officers and also mention their duties of kadambas. ಮಾಂದ್ರತವರ್ಮನ ಈ ಒಂದು ಶಾಸನದಲ್ಲಿ ಈ ಕದಂಬರ ಆಡಳಿತ ಮತ್ತು ಅವರ ಮಂತ್ರಿಗಳ ನೇಮಕಾತಿಯ ಬಗ್ಗೆ ಮಾಹಿತಿಗಳನ್ನು ಅದು ಒಳಗೊಂಡಿದ್ದು, ಆ ನೇಮಕಾತಿಗಳ ಬಗ್ಗೆ ಅದು ದೃಢಪಡಿಸುತ್ತೆ. ಅರ್ಹರಾದಂಥವರನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತಾ ಇದ್ರು ಅನ್ನುವಂಥ ವಿಚಾರವನ್ನು ಈ ಮಾಂದ್ರತವರ್ಮನ ಶಾಸನ ನಮಗೆ ತಿಳಿಸುತ್ತೆ. ಅಂದಿನ ಕಾಲದ ಪ್ರಮುಖ ಮಂತ್ರಿಗಳೆಂದರೆ ಪಾರುಪತ್ಯಗಾರ, ತಂತ್ರಪಾಲ, ಮಿನಿಸ್ಟರ್ ಆಫ್ ಫಾರಿನ್ ಅಫೇರ್ಸ್, ವಿದೇಶಾಂಗ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ದಂಥ ಮಂತ್ರಿ, ಯುದ್ಧ, ಒಪ್ಪಂದ, ಶಾಂತಿ ಮೊದಲಾದಂಥ ವಿಚಾರಗಳು ಇವನ ಮಿತಿಯಲ್ಲಿ ಬರ್ತಾ ಇತ್ತು. ಪ್ರಧಾನ, ಇವನು ಟ್ರೆಷರರ್, ಖಜಾಂಚಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ. ತಾಂಬೂಲ ಪಾರುಪತ್ಯಗಾರ, ಆಫೀಸರ್ ಆಫ್ ಕಿಂಗ್ಸ್ ಕೋರ್ಟ್. ತಾಂಬೂಲ ಪಾರುಪತ್ಯಗಾರ, ಆಫೀಸರ್ ಆಫ್ ಕಿಂಗ್ಸ್ ಕೋರ್ಟ್. ಇವನು ಅರಸನ ಆಸ್ಥಾನದ ಅಧಿಕಾರಿಯಾಗಿದ್ದು, ದಾಖಲೆ ಪತ್ರಗಳನ್ನು, ಅರಸನ ಆಜ್ಞೆಗಳನ್ನು ದಾಖಲು ಮಾಡುವಂಥ ಕೆಲಸವನ್ನು,
ಹಾಗೂ ಮಂತ್ರಿಗಳೊಂದಿಗಿನ ಚರ್ಚೆಗಳು ಏನಿದೆ ಅವುಗಳನ್ನು ದಾಖಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಸೆಕ್ರೆಟರಿ, ಡಾಕ್ಯುಮೆಂಟೇಷನ್ ಆಫ್ ಆರ್ಡಿನೆನ್ಸ್ ಆಫ್ ಕಿಂಗ್ ಅಂಡ್ ಡಿಸ್ಕಷನ್ ಆಫ್ ಕ್ಯಾಬಿನೆಟ್. ಇವನು ಕೂಡ ಈ ಒಂದು ರಾಜಾಜ್ಞೆಗಳು ಹಾಗೇನೆ ಈ ಒಂದು ಕ್ಯಾಬಿನೆಟ್ನಲ್ಲಿ ನಡೆಯುವಂಥ ಚರ್ಚೆಗಳ ಬಗ್ಗೆ ಚರ್ಚೆಗಳನ್ನು ದಾಖಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಹಾಗೇನೆ ಡಾಕ್ಟರ್ ಮೋರಸ್ ಹ್ಯಾಸ್ ಐಡೆಂಟಿಫೈಡ್ ವೇರಿಯಸ್ ಕ್ಯಾಬಿನೆಟ್ ಆ್ಯಂಡ್ ಅದರ್ ಪೊಸಿಷನ್ಸ್ ಇನ್ ದ ಕಿಂಗ್ಡಮ್ ಫ್ರಮ್ ಇನ್ಸ್ಕ್ರಿಪ್ಷನ್ಸ್. ಡಾಕ್ಟರ್ ಮೋರೆಸ್ ರವರು ಕೂಡ ಈ ನಿಟ್ಟಿನಲ್ಲೇನೆ ಈ ಒಂದು ಮಂತ್ರಿಗಳ ಜವಾಬ್ದಾರಿ ಮತ್ತು ಅವರ ಒಂದು ಪೊಸಿಷನ್ಸ್ ಹೇಗಿತ್ತು ಅನ್ನುವಂಥದ್ದನ್ನು ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಪ್ರಧಾನ ಅನ್ನೋನು ಪ್ರೈಮ್ ಮಿನಿಸ್ಟರ್ ಉಪಾಧಿಯಲ್ಲಿ ಇದ್ದಂಥವನು. ಪ್ರಧಾನ ದ ಪ್ರೈಮ್ ಮಿನಿಸ್ಟರ್. ಮನೆವಾರ್ತೆಗಾರ ಸ್ಟೇವಾರ್ಡ್, ತಂತ್ರಪಾಲ ಆರ್ ಸಭಾ ಕಾರ್ಯ ಸಚಿವ, ಸೆಕ್ರೆಟರಿ ಆಫ್ ಕೌನ್ಸಿಲ್, ವಿದ್ಯಾರಿದ್ಧಾಸ್, ಸ್ಕಾಲರ್ಲಿ ಎಲ್ಡರ್ಸ್, ದೇಶಮಾತ್ಯ, ಫಿಸಿಷಿಯನ್, ರಹಸ್ಯಾಧಿಕೃತ, ಪ್ರೈವೇಟ್ ಸೆಕ್ರೆಟರಿ, ಸರ್ವಕಾರ್ಯಕರ್ತ, ಚೀಫ್ ಸೆಕ್ರೆಟರಿ, ಧರ್ಮಾಧ್ಯಕ್ಷ, ಚೀಫ್ ಜಸ್ಟಿಸ್. ಇವರಲ್ಲದೇನೆ ಇನ್ನೂ ಇತರ ಅಧಿಕಾರಿಗಳು ಇದ್ರು ಅಂತ ಹೇಳಿ ಮೋರೆಸ್ ರವರು ಶಾಸನಗಳಲ್ಲಿ ಸ್ಥಾಪಿತವಾಗಿರುವಂಥ ಈ ಅಧಿಕಾರಿ ವರ್ಗಗಳನ್ನು ತಿಳಿಸಿದ್ದಾರೆ. ಅವರುಗಳೆಂದರೆ ಭೋಜಕ ಅಂಡ್ ಆಯುಕ್ತ, ಜಗದಾಲ, ದಂಡನಾಯಕ ಅಂಡ್ ಸೇನಾಧಿಪತಿ. ಈ ಜಗದಾಲ, ದಂಡನಾಯಕ ಅಂಡ್ ಸೇನಾಪತಿ ಇವರು ದ ಆರ್ಮಿ ಕನ್ಸಿಸ್ಟೆಡ್ ಆಫ್ ಆಫೀಸರ್ಸ್ ಲೈಕ್. ಇವರು ಈ ಒಂದು ಸೇನೆಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ನಿರ್ವಹಿಸುವಂಥ ಅಧಿಕಾರಿಗಳಾಗಿದ್ದರು ಅನ್ನುವಂಥದ್ದನ್ನು ಅವರು ಶಾಸನಗಳಲ್ಲಿ ಒದಗಿಸಿದಂಥ ಸಮರ್ಥನೆಯ ಆಧಾರವಾಗಿ ನಿರೂಪಿಸಿದ್ದಾರೆ. ಎ ಕ್ರೌನ್ ಪ್ರಿನ್ಸ್ ಫ್ರಮ್ ದ ರಾಯಲ್ ಫ್ಯಾಮಿಲಿ ಹೆಲ್ಪ್ಡ್. ರಾಜಕುಮಾರರು ಕೂಡ ಈ ಒಂದು ರಾಜನಿಗೆ ಆಡಳಿತ ವಿಚಾರಗಳಲ್ಲಿ ಸಾಕಷ್ಟು ನೆರವುಗಳನ್ನು ಮತ್ತು ಸಲಹೆಗಳನ್ನು ನೀಡ್ತಾ ಇದ್ರು. ಪ್ರಿನ್ಸಸ್ ಆಫ್ ದ ರಾಯಲ್ ಫ್ಯಾಮಿಲಿ ರಿಸೀವ್ಡ್ ಅಪಾಯಿಂಟ್ಮೆಂಟ್ಸ್ ಆಸ್ ಗವರ್ನರ್ಸ್ ಆಫ್ ವೇರಿಯಸ್ ಪ್ರಾವಿನ್ಸಸ್. ಹಾಗೆಯೇ ಈ ಒಂದು ರಾಜಕುಮಾರರನ್ನು ಕೂಡ ಈ ಒಂದು ಗವರ್ನರ್ಗಳಾಗಿ ನೇಮಕ ಮಾಡುವಂಥ ಒಂದು ಪರಿಪಾಠ ಇಲ್ಲೂ ಕೂಡ ಇದ್ದಿದ್ದಂಥದ್ದನ್ನು ನಾವು ಗಮನಿಸ್ಬೋದು. ಅರಸನ ಆಪ್ತೇಷ್ಟನು ಮತ್ತು ರಕ್ತ ಸಂಬಂಧಿಗಳು ಹೇಗೆ ಪ್ರಾಂತ್ಯಾಧಿಕಾರಿಗಳಾಗಿ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಕಿಂಗ್ ಕಾಕತ್ಸವರ್ಮ ಹ್ಯಾಡ್ ಅಪಾಯಿಂಟೆಡ್ ಹಿಸ್ ಸನ್ ಕೃಷ್ಣ ಆಸ್ ವೈಸ್ರಾಯ್ ಆಫ್ ತ್ರಿಪರ್ವತ ರೀಜನ್. ರಾಜ ಕಾಕತ್ಸವರ್ಮ ತನ್ನ ಮಗ ಕೃಷ್ಣನನ್ನು ತ್ರಿಪರ್ವತ ಪ್ರಾಂತ್ಯದ ವೈಸ್ರಾಯನ್ನಾಗಿ ನೇಮಕ ಮಾಡಿದ್ದಂಥದ್ದನ್ನು ಇಲ್ಲಿ ಉದಾಹರಿಸಬಹುದು. ಹಾಗೆ ಇವರಲ್ಲಿ ಈ ಪ್ರಾಂತ್ಯಾಡಳಿತವು ಕೂಡ ಕೇಂದ್ರಾಡಳಿತದಂತೆ ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದಂಥದ್ದನ್ನು ನಾವು ನೋಡ್ಬೋದು. ದ ಕಿಂಗ್ಡಮ್ ಡಿವೈಡೆಡ್ ಇಂಟು ಮಂಡಲಾಸ್ ಆರ್ ಪ್ರಾವಿನ್ಸಸ್ ಆರ್ ದೇಶ. ಈ ಒಂದು ಸಾಮ್ರಾಜ್ಯವನ್ನು ಹಲವಾರು ಪ್ರಾಂತ್ಯಗಳಾಗಿ ವಿಭಜನೆಯನ್ನು ಮಾಡಲಾಗಿತ್ತು. ಅಂಥ ಪ್ರಾಂತ್ಯಗಳಿಗೆ ಮಂಡಲ ಅಥವಾ ದೇಶ ಅಂತ ಹೇಳಿ ಕರೀತಾ ಇದ್ರು. ಅಂಡರ್ ಎ ಮಂಡಲ ಹ್ಯಾಡ್ ಬೀನ್ ವಿಷಯಾಸ ಡಿಸ್ಟ್ರಿಕ್ಟ್. ಈ ಮಂಡಲ ಏನಿದೆ ಅದನ್ನು ವಿಷಯ ಅಥವಾ ಈ ಒಂದು ಜಿಲ್ಲೆಗಳಾಗಿ ವಿಭಜನೆ ಮಾಡಲಾಗಿತ್ತು. ಎ ಟೋಟಲ್ ಆಫ್ 9 ವಿಷಯ ಹ್ಯಾವ್ ಬೀನ್ ಐಡೆಂಟಿಫೈಡ್. ಅಂಡರ್ ಎ ವಿಷಯ ಹ್ಯಾಡ್ ಬೀನ್ ಮಹಾಗ್ರಾಮಾಸ್ ಆರ್ ತಾಲೂಕ್ ಅಂಡ್ ದೇಶಗ್ರಾಮಾಸ್ ಆರ್ ಹೋಬಳಿ. Mahagrama had more villages than Dashagramas. Village was the small unit of the administration. ಇವರ ಕಾಲದ ಸೇನಾಡಳಿತ. The military administration of the Kadambas was also quite efficient. The king himself led
his armies in the battlefield and was commander-in-chief of his forces. He encouraged the army in battlefield. They trained in guerrilla war. ಮಿಲಿಟರಿ ಕೂಡ ಇವರ ಕಾಲಕ್ಕೆ ಸೇನೆ ಕೂಡ ಸಾಕಷ್ಟು ದಕ್ಷವಾಗಿ ಸಮರ್ಥವಾಗಿ ಇತ್ತು. ಅದಕ್ಕೆ ಬೇಕಾದಂಥ ಅಗತ್ಯ ಸೌಲಭ್ಯಗಳನ್ನು ರಾಜ ಒದಗಿಸಿಕೊಟ್ಟಿದ್ದ. ಹಾಗೇನೆ ರಾಜ ಸ್ವತಃ ತಾನೇ ಯುದ್ಧದಲ್ಲಿ ಮುಂದಾಳತ್ವಗಳನ್ನು ವಹಿಸಿ ಅವನು ದಂಡನಾಯಕನಾಗಿ ಕೂಡ ಸೇನೆಯನ್ನ ಮುನ್ನಡೆಸ್ತಾ ಇದ್ದ. ಮತ್ತೆ ಸೇನೆಯನ್ನ ಉರಿದುಂಬಿಸುವಂಥದ್ದು, ರಣಾಂಗಣದಲ್ಲಿ ಸೇನೆಯನ್ನ ಉರಿದುಂಬಿಸಿ ಗೆಲುವನ್ನ ಪಡ್ಕೊಳ್ಳುವಲ್ಲಿ ಇವನು ಬಹುಮುಖ್ಯವಾದಂಥ ಪಾತ್ರವನ್ನ ನಿರ್ವಹಿಸ್ತಾ ಇದ್ದ. ಹಾಗೇನೆ ಅಂದಿನ ಸೈನಿಕರು ಗೆರಿಲ್ಲಾ ಯುದ್ಧಗಳಲ್ಲಿ ತರಬೇತಿಯನ್ನ ಪಡೆದಿದ್ರು. ಹಾಗೇನೆ ಸಾಮಂತರು ಕೂಡ ತಮ್ಮ ಸೇನೆಯನ್ನ ಅಗತ್ಯ ಸಂದರ್ಭಗಳಲ್ಲಿ ರಾಜನಿಗೆ ಒದಗಿಸ್ತಾ ಇದ್ರು. ಇನ್ನು ಇವರಲ್ಲಿ ನ್ಯಾಯಾಡಳಿತ ವ್ಯವಸ್ಥೆ. ಕಿಂಗ್ ವಾಸ್ ದ ಫೌಂಟೇನ್ ಹೆಡ್ ಆಫ್ ದ ಜುಡಿಷಿಯಲ್ ಸಿಸ್ಟಮ್. ಹಾಗೇನೆ ನ್ಯಾಯಾಂಗದ ಮುಖ್ಯಸ್ಥನಾಗಿ ರಾಜ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ. ಮೆನಿ ಕೈಂಡ್ಸ್ ಆಫ್ ಕೋರ್ಟ್ಸ್ ವರ್ ಎಕ್ಸಿಸ್ಟೆಡ್ ಇನ್ ದ ಸ್ಟೇಟ್ಸ್. ಇವರ ಕಾಲಕ್ಕೆ ಅನೇಕ ನ್ಯಾಯಾಲಯಗಳು ಅಸ್ತಿತ್ವದಲ್ಲಿ ಇದ್ದಿದ್ದಂಥದ್ದನ್ನು ಗಮನಿಸ್ಬೋದು. ಧರ್ಮಾಧ್ಯಕ್ಷ ವಾಸ್ ದ ಚೀಫ್ ಜಡ್ಜ್ ಅಂಡ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಪೀಪಲ್ ಆನ್ ದ ಬಿಹಾಫ್ ಆಫ್ ದ ಕಿಂಗ್. ಧರ್ಮಾಧ್ಯಕ್ಷ ಅನ್ನುವಂಥವನು ರಾಜನ ಪರವಾಗಿ ಈ ಒಂದು ನ್ಯಾಯಾಡಳಿತವನ್ನ ಹಾಗೆ ಜನರ ಸಮಸ್ಯೆಗಳನ್ನು ಫಿರ್ಯಾದುಗಳನ್ನು ಬಗೆಹರಿಸುವಂಥ ಕೆಲಸವನ್ನು ನಿರ್ವಹಿಸ್ತಾ ಇದ್ದ. ಇಂಪಾರ್ಟೆಂಟ್ ಕೇಸ್ ವಾಸ್ ಸಾಲ್ವ್ಡ್ ಬೈ ದ ಕಿಂಗ್. ಪ್ರಮುಖವಾದಂಥ ಕೇಸ್ಗಳನ್ನು, ವ್ಯಾಜ್ಯಗಳನ್ನು ರಾಜನೇ ತೀರ್ಮಾನಿಸ್ತಾ ಇದ್ದ. ಲಾಸ್ ವರ್ ರಿಜಿಡ್ ಆ್ಯಂಡ್ ವಿಕ್ಟಿಮ್ಸ್ ವರ್ ಪನಿಷ್ಡ್ ಸೀರಿಯಸ್ಲಿ. ಆ ಕಾಲಕ್ಕೆ ಕಾನೂನುಗಳು ಕಠಿಣವಾಗಿ ಇದ್ದು ಅಪರಾಧಿಗಳಿಗೆ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು. ಇಫ್ ಡಿಸೊಬೇ ದ ಲಾ ಅಂಡ್ ಆರ್ಡರ್ ದೇ ಶುಡ್ ಬಿ ಪೇ ಪೆನಾಲ್ಟಿ ಇನ್ ದ ಫಾರ್ಮ್ ಆಫ್ 3 gold coins. ಒಂದು ವೇಳೆ ಅವರ ಏನಾದರೂ ಸಾಬೀತಾದಲ್ಲಿ ಅವರು 3 ಬಂಗಾರದ ಚಿನ್ನದ ನಾಣ್ಯಗಳನ್ನು ದಂಡವಾಗಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ದೇರ್ ವಾಸ್ ನೋ ಡೆತ್ ಸೆಂಟೆನ್ಸ್ ಪನಿಷ್ಮೆಂಟ್. ಆ ಕಾಲದಲ್ಲಿ ಮರಣದಂಡನೆ ಇರಲಿಲ್ಲ. ಕನ್ವಿಕ್ಟ್ಸ್ ಪೇ ಪೆನಾಲ್ಟಿ ಇನ್ ದ ಫಾರ್ಮ್ ಆಫ್ 100 ಗದ್ಯಾನಾಸ್ ಟು ವಿಕ್ಟಿಮ್ ಅಂಡ್ 50 ಗದ್ಯಾನಾಸ್ ಟು ಗವರ್ನಮೆಂಟ್. ಅಪರಾಧಿ ಸಂತ್ರಸ್ತರಿಗೆ ಅವನ ಅಪರಾಧಗಳೇನಾದರೂ ಸಾಬೀತಾದಲ್ಲಿ ಸಂತ್ರಸ್ತರಿಗೆ ಅವನು ಹಣವನ್ನು ಕೊಡಬೇಕಾಗಿತ್ತು. 100 ಗದ್ಯಾಣ, 100 ಗದ್ಯಾಣಗಳನ್ನು ಅವನು ಸಂತ್ರಸ್ತರಿಗೆ ಕೊಡಬೇಕಾಗಿತ್ತು. 50 ಗದ್ಯಾಣಗಳನ್ನು ಸರ್ಕಾರಕ್ಕೆ ದಂಡವಾಗಿ ಸಲ್ಲಿಸಬೇಕಾಗಿತ್ತು. ಬೈ ದಿಸ್ ಕ್ರೈಮ್ಸ್ ವರ್ ವೆರಿ ರೇರ್ ಡ್ಯೂರಿಂಗ್ ದ ಕದಂಬ ಪೀರಿಯಡ್. ಇದರಿಂದಾಗಿ ಕದಂಬರ ರಾಜ್ಯದಲ್ಲಿ ಅಪರಾಧಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಇತ್ತು. ಯಾಕಂದರೆ ಕಠಿಣವಾದಂಥ ಶಿಕ್ಷೆಗಳನ್ನು ಆ ಕಾಲಕ್ಕೆ ಕೊಡಲಾಗ್ತಾ ಇತ್ತು. ಹಾಗಾಗಿ ಈ ಜನತೆ ಅಪರಾಧದಂತಹ ಕೆಲಸಗಳಲ್ಲಿ ಭಾಗಿಯಾಗುವಂಥದ್ದು ಬಹಳ ಕಡಿಮೆ ಇತ್ತು.